ವೆಲ್ಕಮ್ ಬ್ಯಾಕ್. ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು ಅಂತ ಗೊತ್ತಿಲ್ಲ. ನನ್ನ ವ್ಯಾಲೆಂಟೈನ್ಸ್ ಡೇ ಹೀಗಿತ್ತು. ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ನನ್ನ ಗಾಡೀಲಿ ಹೋಗಿ ಗಾಡಿನ ಪಾರ್ಕ್ ಮಾಡಿ ಹಾಗೆ ನಾನು ನಡ್ಕೊಳ್ತಾ 4 ವೀಲರ್ ಡ್ರೈವಿಂಗ್ ಕ್ಲಾಸ್ಗೆ ನಾನು ಹೋದೆ. ಸೊ ನನ್ನ ರೂಟೀನ್ ಆಸ್ ಯೂಶ್ವಲ್ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಡ್ರೈವಿಂಗ್ ಕ್ಲಾಸ್ ಮುಗಿಸಿ ಸೊ ಏನೋ ಹೆಂಗೋ ಓಡಿಸ್ತಾ ಮುಗಿಸ್ತಾ ಆ ಡ್ರೈವಿಂಗ್ ಕ್ಲಾಸ್ ಮುಗಿಸಿ ನೆಕ್ಸ್ಟ್ ನಾನು ಹೋಗಿದ್ದೆ ಜಿಮ್ಗೆ. ಸೊ ಎಸ್, ಹಿಯರ್ ಮೈ ಜಿಮ್ ವಿಚ್ ವಿ ಆಮ್ ರೈಟ್ ನಾವು ಗೋಯಿಂಗ್ ಟು ದ ಜಿಮ್. ಸೊ ಜಿಮ್ ಒಳಗಡೆ ಹೋಗಿ ಎಲ್ಲರಿಗೊಂದು ಹಾಯ್ ಹಾಯ್ ಅಂತ ಹೇಳಿ ನನ್ನ ನಾರ್ಮಲ್ ರೂಟೀನ್ ಎಲ್ಲ ವಾರ್ಮಪ್ ಎಲ್ಲ ಮಾಡಿ ಥ್ರೆಡ್ಮಿನಲ್ಲಿ ಕಾರ್ಡಿಯೋ ಮಾಡಿ ಹಾಗೆಯೇ ಸ್ವಲ್ಪ ವರ್ಕೌಟ್ ಮಾಡಿ ಹಾಗೆ ವ್ಯಾಲೆಂಟೈನ್ಸ್ ಸ್ಪೆಷಲ್ ಆಗಿ ಒಂದು ಫೋಟೋಸ್ ಹಿಡಿದು ಅಲ್ಲಿಂದ ನಾನು ನನ್ನ ಫೋಟೋ ಶೂಟ್ ಆಗಲಿ ಜಿಮ್ ವರ್ಕೌಟ್ ಮಾಡಿ ಅಲ್ಲಿಂದ ಮನೆಗೆ ಹೊರಟೆ. ಮನೆಗೆ ಬಂದಿದ್ದ ಕೂಡಲೇ ಇವ್ರುಗಳ ಜೊತೆ ಆಟ ಆಡೋದೇ ಒಂಥರ ಖುಷಿ ನನಗೆ. ಸೊ ದಿಸ್ ಒನ್ ನಮ್ಮ ಚೋಟು ಆ್ಯಂಡ್ ಕೀಡು ಮತ್ತು ಅವ್ರ ಅಮ್ಮ ಏನು ಮಾಡ್ತಿದ್ರು ಅಂದರೆ ಇದೇ ಮಾಡ್ತಿದ್ರು. ಸೊ ಹಾಗೆ ಸ್ಪೆಷಲಾಗಿ ನಮ್ಮ ಅಣ್ಣ ಇವತ್ತು ಪಲಾವ್ ಮಾಡಿದ್ದ. ಸೊ ಪಲಾವ್ ತಿನ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಹೊರಟಿದ್ದೆ ಸ್ಕೂಲ್ಗೆ. ಹೋಗಬೇಕಾದ್ರೆ ಆ್ಯಸ್ ಯೂಶುವಲ್ ರೂಟೀನ್ ನನ್ನ ಕೀಡು ಬಂದು ಒಂದು ಹಗ್ ಮಾಡಿ ಕಿಸ್ ಮಾಡಿದೆ. ನನ್ನ ಡೇ ಫುಲ್ ಆಗುತ್ತೆ. ಸೊ ಸ್ಕೂಲ್ ಹೋಗಿದ ಕೂಡಲೇ ಶೋ ಲಾಸ್ಟ್ ಡೇ ಆಗಿರೋದ್ರಿಂದ ಸೊ ವಿ ಆರ್ ಫ್ರೀ ಸೈಟಿಂಗ್ ಕೂಡ ಆಗಿತ್ತು. ಸುಮ್ಮನೆ ಹಾಗೆ ಕಣ್ಣಾಡಿಸ್ಕೊಂಡು ನಮ್ಮ ಸ್ಕೂಲ್ ಒಳಗಡೆ ಎಂಟ್ರಿ ಆದರೆ ನಮ್ಮ ಸರ್ ಎಲ್ಲ ಇದ್ರು. ಅವ್ರಿಗೊಂದು ಹಾಯ್ ಹೇಳಿ ಅಂತ ಇವಳು ಒಂಥರ ಟ್ವಿನ್ನಿಂಗ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅವಳಿಗೊಂದು ಹಾಯ್ ಹೇಳಿ ಸಮೋಸ ಕೊಡ್ತೀವಿ. ಸಮೋಸ ತಿಂದು ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹಾಯ್ ಹೇಳ್ಕೊಂಡು ಹೋಗಿದ್ದು. ಸೊ ಎಲ್ಲರೂ ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ರು. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಎಸ್ ಟುಡೇ ಇಸ್ ಅ ಗ್ರ್ಯಾಜುಯೇಷನ್ ಸೆರೆಮನಿ ಇತ್ತು. ಸೊ ನನಗೇನು ಕೆಲಸ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾನು ಇಲ್ಲಿ ಥಿಯೇಟರ್ ಟೀಚರಾಗಿ ವರ್ಕ್ ಮಾಡ್ತಿರೋದ್ರಿಂದ ಈ ಗ್ರ್ಯಾಜುಯೇಷನ್ ಡೇ ಬಂದು ನಾವು ಒಂದು ಮೈಮ್ನ ರೆಪ್ರೆಸೆಂಟ್ ಮಾಡಿದ್ವಿ ಡಿಸಿಪ್ಲಿನ್ ಮೇಲೆ. ಸೊ ಅದರಿಂದ ಇಲ್ಲಿ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮನ ಶುರು ಮಾಡಿ ಹಾಗೆ ನಮ್ಮ ಚೋಟು ಮೋಟೋಸ್ಗಳೆಲ್ಲ ವೆಲ್ಕಮ್ ಡ್ಯಾನ್ಸ್ ಮಾಡಿ ಹಾಗೆ ಗ್ರ್ಯಾಜುಯೇಷನ್ ಡೇ ಸೆರೆಮನಿ ಕೂಡ ಸ್ಟಾರ್ಟ್ ಮಾಡಾಯಿತು. ಸೊ ಅದ್ರ ಜೊತೆಗೆ ನಮ್ಮ ಮೈಮ್ನ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ಇಟ್ ಕೇಮ್ ವೆರಿ ಪ್ರಿಟಿ ಗುಡ್. ಇಲ್ಲಿ ಸ್ಕೂಲೆಲ್ಲ ಮುಗಿಸ್ಕೊಂಡು ನಾನು ಮೀಟ್ ಮಾಡಿದ್ದೀನಿ ನನ್ನ ತಮ್ಮನ್ನ ಮೀಟ್ ಮಾಡಿ ಅವ್ನಿಗೆ ಸ್ವಲ್ಪ ಇರಿಟೇಟ್ ಮಾಡಿ ಅವನ ಕಡೆಯಿಂದ ಈ ಹೋಳಿಗೆ ತಿನ್ನೋದು ಒಂಥರ ಮಜಾ. ಸೊ ಅವನ ಹತ್ರ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮ ಅತ್ತಿಗೆ ಅವರು ನಾನ್ ವೆಜ್ ಕೇಳಿದ್ರು ಅಂತ ಲುಲುಮಾನ್ಗೆ ಹೋಗಿ ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗಿ ಶಾಪಿಂಗ್ ಮಾಡಿ ಸೊ ಐ ಬಾಟ್ ದಿ ನಾನ್ ವೆಜ್ ಫಾರ್ ಮೈ ಕೀಡು ಆ್ಯಂಡ್ ಮೈ ಅತ್ತಿಗೆ ನಮ್ಮ ಫ್ಯಾಮ್ಲಿಗೆ. ಸೊ ಅಲ್ಲಿಂದ ಹೊರಟು ಬಂದು ನೋಡಿದ್ಕು ನಮ್ಮ ಚೋಟು ಆ್ಯಂಡ್ ಕೀಡು ಆರ್ ವೆರಿ ಈಗರ್ಲಿ ವೇಟಿಂಗ್ ಫಾರ್ ಮೀ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಅವ್ರಿಗೆ ನಾನ್ ವೆಜ್ ಕೊಟ್ಟಿದ್ಮೇಲೆ ಮತ್ತೆ ಅವ್ರಿಗೇನು ಬಾಯ್ ಅಂತ ಹೇಳಿ ನಾನು ಹೊರಟಿದ್ದ ಜಾಗ ಮತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗಬೇಕಾಗಿತ್ತು. ಎಸ್, ದ್ಯಾಟ್ ಈಸ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಆಂಜನೇಯ ಸ್ವಾಮಿ ಜೈ ಬಜರಂಗಬಲಿ. ಎಸ್, ಗಿರಿನಗರದಲ್ಲಿ ನಾನು ಪ್ರೇಯರ್ ಮಾಡ್ತಿದ್ದೆ. ಸೊ ಅದರ ಕೊನೆ ದಿನ ಆಗಿರೋದ್ರಿಂದ ನಾನು ಅಲ್ಲಿ ಹೋಗಿ ಆ ಕಾಯಿನ ಬಿಚ್ಚಿ ಅಲ್ಲಿ ಒಂದು ಪೂಜೆ ಮಾಡಿ ಬರಬೇಕಾಗಿತ್ತು. ಸೊ ಅಲ್ಲಿ ಹೋಗಿ ಪೂಜೆನ ಕೂಡ ಮಾಡಿ ದೇವರಿಗೆ ಒಂದು ಅಟೆಂಡೆನ್ಸ್ ಹಾಕಿ ಎಸ್ ಪ್ರೆಸೆಂಟ್ ಬಾಸ್, ಈ ವರ್ಷ ಅಂತೂ ವ್ಯಾಲೆಂಟೈನ್ ಇಲ್ಲ, ಬರೋ ವರ್ಷ ಆದರೂ ವ್ಯಾಲೆಂಟೈನ್ ಈ ಕೊಡು ಅಂತ ಕೇಳಿಕೊಂಡು ಅಲ್ಲಿ ಕೊಟ್ಟಂಥ ಪ್ರಸಾದ ತಿನ್ಕೊಂಡು ಹೊಟ್ಟೆಯಿಂದ ತುಂಬ ಹಸಿತಾಯಿತು ಅಂತ ಹೇಳಿ ಹೋಗಿ ಮಸಾಲ ಪುರಿ ತಿಂದು ಫೈನಲಿ ನನ್ನ ಫ್ರೆಂಡ್ ಬಾರಮ್ಮ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಮನೆಗೆ ಬಿಟ್ಟು ಅವನು ಕೂಡ ಹೊರಟ.